ನಮಸ್ತೆ, ವೆಲ್ಕಮ್ ಟು ಟೇಸ್ಟ್ ಅಂಡ್ ಟೆಲ್. ಇವತ್ತಿನ ನಮ್ಮನೇಲಿ ಸಾಂಬಾರು ಬಂದು ಪಾಲಕ್ ಪಪ್ಪು ಮಾಡಿ ಅವರೆಕಾಳು ವಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸೊಪ್ಪನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಟೊಮೆಟೊ 2 ತೊಗೊಂಡಿದ್ದೀನಿ. ಬೇಳೆ 100 ಗ್ರಾಮಷ್ಟು ನೆನೆಸಿಟ್ಕೊಂಡಿದ್ದೀನಿ. ತೊಗರಿ ಬೇಳೆನ ಅರ್ಧ ಅವರ್ ನೆನಿಬೇಕು. ಇದಕ್ಕೆ ಒಗ್ಗರಣೆಗೆ ಬಂದು ಈರುಳ್ಳಿ, ಕರಿಬೇವು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ 2, ಚಿಲ್ಲಿ ಪೌಡ್ರ್ 1 ಸ್ಪೂನು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಫಸ್ಟು ಬೇಳೆ ನೆಂದಿರೋದನ್ನು ನಾನು ಕುಕ್ಕರ್ಗೆ ಹಾಕಿ ಒಂದು 5-6 ವಿಸಿಲ್ ಕೂಗಿಸ್ಕೊಂಡು ಇಳಿಸ್ಕೊಂಡೆ. ಸರಿ, ಅದು ತಣ್ಣಗಾಗೋಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಕಡಾಯಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫಸ್ಟು ಜೀರಿಗೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ಜೀರಿಗೆ ಹಾಕಿದ್ರೆ ಚೆನ್ನಾಗಿ ಸಿಡಿಬೇಕು, ಆವಾಗೇ ಫ್ಲೇವರ್ ಚೆನ್ನಾಗಿ ಬರೋದು. ಆಮೇಲೆ ಇಂಗು ಸ್ವಲ್ಪ ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡೆ. ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಚಿಲ್ಲಿ ಪೌಡ್ರು, ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊನ ಸೊಪ್ಪು ಹಾಕ್ಕೊಂಡೆ. ಸೊಪ್ಪು ಹಾಕಿ ಚೆನ್ನಾಗಿ ಸೊಪ್ಪು ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅಲ್ಲಿ ಅಷ್ಟೊತ್ತಿಗೆ ಕುಕ್ಕರ್ ಓಪನ್ ಮಾಡಿದೆ. ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ತುಂಬ ಈ ಥರ ಇರಬೇಕು ಬೇಳೆ. ಆಮೇಲೆ ಸೊಪ್ಪು ಬೆಂದಿತ್ತು. ಅದಕ್ಕೆ ಬೇಳೆನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರು ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನನಗೆ ಉಪ್ಪು ಕಮ್ಮಿ ಆಗಿತ್ತು. ಸರಿ, ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಇಳಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಬಂದು ತುಪ್ಪ ಹಾಕ್ಕೋಬೇಕು. ನಾವು ಮನೆಯಲ್ಲಿ ತುಪ್ಪ ತಿನ್ನಲ್ಲ, ಅದಕ್ಕೆ ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈರುಳ್ಳಿ 1-2 ಹಾಕ್ಕೊಂಡೆ. ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಲಾಸ್ಟಲ್ಲಿ ಬಂದು ಚಿಲ್ಲಿ ಪೌಡ್ರು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಕಲರ್ಗೆ ಇದು. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಪಾಲಕ್ ಪಪ್ಪು ರೆಡಿ ಆಯಿತು. ಇದಕ್ಕೆ ನಾನು ಸೈಡ್ ಡಿಶ್ ಬಂದು ಅವರೆಕಾಳು ವಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಡಲೆಬೇಳೆನ ಸ್ವಲ್ಪ 1 ಹಿಡಿಯಷ್ಟು ನೆನೆಸಿಟ್ಕೊಂಡಿದ್ದೆ. ಮಿಕ್ಕಿದ್ದು 1/4 kg ಅಷ್ಟು ಅವರೆಕಾಳು ತಗೊಂಡು ಸೇಮ್ ಹಂಗೆ ಡೈರೆಕ್ಟಾಗಿ ರುಬ್ಕೊಂಡೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿ ಎಲ್ಲ ರುಬ್ಬಿಟ್ಟು ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಜೀರಿಗೆ ಸ್ವಲ್ಪ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ವಡೆ ಸುಟ್ಕೊಂಡೆ. ವಡೆನೂ ರೆಡಿ ಆಗೋಯ್ತು. ಮುದ್ದೆ ಒಂದು ಕಡೆನೂ ಮುದ್ದೆನೂ ಮಾಡಿಬಿಟ್ಟೆ. ಮುದ್ದೆನೇ ರೆಡಿ ಆಯಿತು. ಸರಿ, ನಮ್ಮ ಯಜಮಾನ್ರು ಬಂದರು. ಅಷ್ಟೊತ್ತಿಗೆ ತಟ್ಟೆ ಇಟ್ಬಿಡೋಣ ಅಂದ್ಬಿಟ್ಟು ತಟ್ಟೆಗೆ ಇಟ್ಕೊಂಡೆ. ಪಾಲಕ್ ಪಪ್ಪು, ಬಿಸಿ ಮುದ್ದೆ, ಬಿಸಿ ರೈಸು ಮತ್ತು ಬಿಸಿ ಬಿಸಿ ವಡೆನೂ ಮಾಡಿಬಿಟ್ಟೆ. ಅವರೆಕಾಳು ವಡೆ ತುಂಬ ಟೇಸ್ಟಿಯಾಗಿತ್ತು. ಸಾಂಬಾರಿಗೂ ಇದಕ್ಕೂ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಇವತ್ತಂತೂ ನಮ್ಮನೇಲಿ. ಇದು ಫ್ರೆಂಡ್ಸ್ ನಮ್ಮ ಮನೇಲಿ. ಥ್ಯಾಂಕ್ ಯು. ಸಿ ಯು ದ ನೆಕ್ಸ್ಟ್ ವ್ಲಾಗ್.